ಕಂಟಿನ್ಯೂ ಆಗಿ ಸ್ಪೀಡ್ ಆಗಿ ಟೋಟಲ್ 16 ರೌಂಡ್ ನಾವು ಮಾಡಿಸ್ತೀವಿ ಯೋಗ ಕ್ಲಾಸ್ ನಲ್ಲಿ. ಅಂದ್ರೆ ಅವಾಗ ನಮ್ಮಲ್ಲಿ ಆ ದೇಹದ ಸೆಲ್ಸ್ ಗಳಿಗೆ ಒಳ್ಳೆ ರೀತಿಯಾದಂತ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ, ದೇಹದ ಜಡತ್ವ ದೂರ ಆಗ್ತದೆ, ಕ್ರಿಯೇಟಿವಿಟಿ ಮೈಂಡ್ ಮತ್ತು ಕ್ರಿಯೇಟಿವಿಟಿ ಬಾಡಿ ಡೆವಲಪ್ ಆಗ್ತದೆ. ನೋಡ್ಕೊಳ್ಳಿ, ನಮಸ್ಕಾರ ಅಂತ ಹೇಳ್ತೀವಿ. 1 2 3 4 5 6 7 8 9 10 ಊರ್ಧ್ವಾಸನ. ಈಗ 10 ಕೌಂಟ್ ಅಲ್ಲಿ ಮತ್ತೆ ಮುಂದುವರಿಸ್ತಾ ಹೋಗ್ತೀವಿ. ಈಗ 12 ಕೌಂಟಿಗೆ ಬಂದಾಗ ಪೊಸಿಷನ್ 1 2 3 4 5 ಶಶಾಂಕಾಸನ ಬರುತ್ತೆ. 6 7 8 again 9 ಶಶಾಂಕಾಸನ ಬರುತ್ತೆ. 10 11 12 ಈ ರೀತಿ ಸೂರ್ಯ ನಮಸ್ಕಾರವನ್ನ ಒಂದೇ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿದ್ರೆ ನಿಮ್ಮ ದೇಹದ ಆರೋಗ್ಯ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಜಾಯಿಂಟ್ಸ್ ಪೇನ್ ಬರಲ್ಲ, ಹೊಟ್ಟೆ ಬೊಜ್ಜು ಬರಲ್ಲ, ಹೃದಯಾಘಾತಗಳು ಇವತ್ತು ಬಹಳ ಹೆಚ್ಚಾಗ್ತಾ ಇವೆ, ಹೃದಯ ಬಹಳ ಆರೋಗ್ಯ. ಈ ರೀತಿ ಸೂರ್ಯ ನಮಸ್ಕಾರವನ್ನ ನೀವು ಆಲ್ರೆಡಿ ಮತ್ತೆ ನಿಮಗೆ ಹಾಸಿಗೆ ಇರಲಿ ವಿತೌಟ್ ಇದು ತೊಂದರೆ ಆಗ್ತದೆ. ಈಗ ಸ್ಟ್ಯಾಂಡಿಂಗ್ ಆಸನ ಅಂತ ಬರುತ್ತೆ ಯೋಗಾಭ್ಯಾಸದಲ್ಲಿ, ನಿಂತು ಮಾಡುವಂತ ಆಸನಗಳು. ಈಗ ನಿಮಗೆ ಸೂರ್ಯ ನಮಸ್ಕಾರ ಗೊತ್ತಾಯ್ತು 10 ಮತ್ತು 12 ಕೌಂಟ್ ನಲ್ಲಿ. ಅಂದ್ರೆ ಫಸ್ಟ್ ಪ್ರಾರ್ಥನೆ ಪ್ರಾರಂಭ ಮಾಡ್ತಾನೆ. ಈಗ ಪರ್ವತಾಸನ ಮಾಡೋಣ. ಕೈಗಳನ್ನು ಚಾಚಿ, ಅಂಗೆಗಳು ಮೇಲ್ಮುಖದಲ್ಲಿರಲಿ, ಉಸಿರನ್ನು ಎಳ್ಕೊಳ್ಳಿ. ಇನ್ನೇ ಕೈಗಳನ್ನು ಲಾಕ್ ಮಾಡಿ ಈ ತರ ಅಭಿಮುಖವಾಗಿ ಮೇಲೆ ತೆಗೆದುಕೊಂಡು ಹೋಗಿ ಉಸಿರನ್ನ ಎಳ್ಕೊಂಡಿರ್ತಿರಲ್ಲ, ಉಸಿರನ್ನ ಹೊರಗೆ ಹಾಕೊಂಡು ಅಪ್ ಎಳ್ಕೊಳ್ಬೇಕು. ಉಸಿರನ್ನ ಹೊರಕ್ಕೆ ಒಳಗಳ್ಕೊಳ್ಳಿ. ಓಕೆ, ಹಿಲ್ಸ್ ಅಪ್ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು. 1 2 3 4 5 6 7 8 9 10 ಕಾಲಷ್ಟು ಇಳಿಸ್ತೀವಿ. ಎಡಕ್ಕೆ ಮತ್ತೆ ಬಲಕ್ಕೆ ಈ ರೀತಿ ಮೂವ್ಮೆಂಟ್ ಮಾಡಿ. ಎಡ ಪಕ್ಕೆಲುಬು ಸಡಿಲಗೊಳ್ತಾ ಇದೆ, ಬಲ ಪಕ್ಕೆಲುಬು. ವೆರಿ ಗುಡ್. ಪಾರ್ಶ್ವಕಟಿ ಅಂತ ಕೇಳಿದ್ರು, ಪಕ್ಕಕ್ಕೆ ಬಾಗುವಂತದ್ದು ಪಾರ್ಶ್ವಕಟಿ ಪರ್ವತಾಸನದಲ್ಲಿ. ಓಕೆನಾ? ರಿಲ್ಯಾಕ್ಸ್, ನಿಧಾನ ಕೈ ಬಿಡಿ. ಟೈಮಿಂಗ್ ಎಷ್ಟು? ಅರ್ಧ ಗಂಟೆನ ಇದೆಯಲ್ಲ? ಓಕೆ, ಇದು ಫಸ್ಟ್ ಒನ್ ತಾಡಾಸನ. ಎರಡನೇದು ವೃಕ್ಷಾಸನ. ನೋಡಿ, ಒಂದೇ ಕಾಲಿನ ಮೇಲೆ ನಿಲ್ಲುವಂತಹ ಸ್ಥಿತಿ ಭಂಗಿ ವೃಕ್ಷಾಸನ. ಅಂದ್ರೆ ಮರ ಹೇಗೋ ಹಾಗೆ ಸಂಪೂರ್ಣವಾಗಿ ನಮ್ಮ ದೇಹದ ಸ್ಥಿತಿಸ್ಥಾಪಕತ್ವ ಡೇ ಬೈ ಡೇ ಡೆವಲಪ್ಮೆಂಟ್ ಆಗುತ್ತೆ. ನೀವು ಮುಂದೆ ವಯಸ್ಸಾದಾಗ ಯಾವುದೇ ಆಸನ ಇಲ್ಲದೆ ನೀವುಗಳು ನೇರವಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಬೆಳೀಬಹುದು. ಅದಕ್ಕೆ ವೃಕ್ಷಾಸನ ಅಂತ ಆಸನದಲ್ಲಿ ನೀವು ಯೋಗ ಡೇ June 21 ನೋಡಿದಾಗ ಗೊತ್ತಾಗ್ತದೆ. ಅದರ ಪ್ರತಿಯೊಂದು ಹಂತದ ಮೊದಲೇ ಭಂಗಿ ಈ ತರದಲ್ಲಿ ಇರುತ್ತೆ. ಓಕೆ, ಈ ರೀತಿಯಲ್ಲಿ ಅಭ್ಯಾಸವನ್ನ ನೀವುಗಳು ಮಾಡ್ತಾ ಹೋಗ್ಬೇಕು. ಇದು ಸಿಂಗಲ್ ಲೆಗ್ ಮತ್ತೆ ಬೋತ್ ಲೆಗ್ಸ್ ನಲ್ಲಿ ಕೂಡ ಅಭ್ಯಾಸ ಮಾಡಿಸ್ತೀನಿ ಎಲ್ಲರಿಗೂ ಕೂಡ. ಓಕೆ, ಈ ಸ್ಥಿತಿಯಲ್ಲಿ. ಓಕೆ, ನೀವು ಇಟ್ಕೊಂಡಿದ್ದೀರಾ? ನಿಮ್ಮ ಬಲಗಾಲ ನೋಡ್ರಿ, ನಿಮ್ಮ ಎಡಗಾಲನ್ನ ಈ ತರದಲ್ಲಿ ಬಲತೊಡೆಯ ಮೂಲಕ ಇನ್ನ ಇದೆನಾ ಪ್ರಾಣಾಯಾಮ. ಓಕೆ, ಉಸಿರೊಳಗೆ ತೆಗೆದುಕೊಳ್ಳಿ. ಮೇಲೆ ನಮಸ್ಕಾರ ಮುದ್ರೆ ಮೇಂಟೈನ್. 1 2 3 4 5 6 7 8 9 10 ರಿಲ್ಯಾಕ್ಸ್. Very good.
ನೀವು ಫಸ್ಟ್ ಡೇ ಕೆಲವೆಲ್ಲ ಅಭ್ಯಾಸ ಮಾಡ್ತಿರ್ಬೋದು, ಆದ್ರೂ ಕೂಡ ಬೆಸ್ಟ್ ಪೋಸ್ಚರ್ ನಲ್ಲಿ ಬಾಡಿ ನಿಲ್ಲು ಮೇಲೆ ತಂದ್ಕೊಂಡಿದ್ವಿ. ಅಪೋಸಿಟ್ ಲೆಗ್, ಲೆಫ್ಟ್ ಲೆಗ್, ಕೈಗಳ ಮೇಲೆ ನಮಸ್ಕಾರ ಮಂತ್ರ. ಮೇಂಟೈನ್ 10 9 8 7 6 5 4 3 2 1 0. Relax. Very good. All of you very perfect. ಇದಕ್ಕೆ ನಾವು ಆಸಕ್ತಿ ಅಂತ ಕರಿತೀವಿ. ಇಂಟ್ರೆಸ್ಟ್ ಅಂದ್ರೆ ಏನು? ಯಾವುದನ್ನು ಕೂಡ ಆಸಕ್ತಿ ವಹಿಸಿ ಕಲಿತಾ ಹೋಗಂಗಿಲ್ಲ, ಕಲಿಕೆ ಲರ್ನಿಂಗ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ವಿತೌಟ್ ಎನಿ ಇಂಟ್ರೆಸ್ಟ್ ಇಟ್ ಇಸ್ ನಾಟ್ ಎನಿ ಓಕೆ ಲರ್ನಿಂಗ್ ಎನಿಥಿಂಗ್. ಯಾವುದನ್ನು ಕೂಡ ಕಲಿಯಲಿಕ್ಕೆ ಅಸಾಧ್ಯತೆ ಆಗ್ತದೆ. ಅದು ಓದು ಆಗ್ಬೋದು, ಬೇರೆ ಆಕ್ಟಿವಿಟೀಸ್ ಆಗ್ಬೋದು. ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಇನ್ವಾಲ್ವ್ಮೆಂಟ್ ಫಸ್ಟ್. ಓಕೆನಾ? ನೆಕ್ಸ್ಟ್ ಒನ್ ಈ ವೃಕ್ಷಾಸನದ ನಂತರ ವೀರಭದ್ರಾಸನ ಅಂತ ಬರುತ್ತೆ. ಹೇಗೆ ಈ ತರದಲ್ಲಿ ಒಂದು ಕಾಲನ್ನು ಹೋಗಬೇಕು, ದೇಹವನ್ನು ಪಾಲಿಸಬೇಕು. ಈ ಸ್ಥಿತಿನಲ್ಲಿ ಏನಾಗುತ್ತೆ, ಒಬ್ರಿಗೊಬ್ರಿಗೆ ಕಾಲು ಬಿಡ್ತಿದ್ದಲ್ಲ. ಓಕೆ ಓಕೆ, ಅದು ಬಿಡಿ, ಅದು ಬೇಡ. ಅದು ಇಲ್ಲಿ ಜಾಗದ ಇದೆ. ನಟರಾಜಾಸನ ಮಾಡಿ. ಹೇಗೆ? ಇಲ್ಲಿ ಓಕೆನಾ? ಈ ತರ ಕೈ ಇಟ್ಕೊಂಡು ದೇಹವನ್ನು ಅಲ್ಲೇ ನೀವುಗಳು ಸ್ವಲ್ಪ ಬೆಂಡ್ ಮಾಡಿ ಸಿಂಗಲ್ ಲೆಗ್ ಮೇಲೆ ಬಾಡಿ ಬ್ಯಾಲೆನ್ಸ್ ಮಾಡಿ. ಓಕೆ, ಎಲ್ಲರೂ ಕೂಡ ಬಲಗಾಲು ನೋಡಿ, ಎಡಗಾಲಿನ ಮೇಲೆ ಬೆಂಡ್ ಮಾಡ್ಕೊಳ್ಳಿ, ಮೇಲೆ ಬಲಗೈ ಬರಲಿ. ನಿಮಗೆ ಎಷ್ಟು ಸಾಧ್ಯತೆ ಅಲ್ಲೇ ನಿಂತ್ಕೊಳ್ಳಿ. ಬಾಡಿ ಬ್ಯಾಲೆನ್ಸ್ ಫಸ್ಟ್. ಮೇಂಟೈನ್ 1 2 3 4 5 6 7 8 9 10. ರಿಲ್ಯಾಕ್ಸ್. ವೆರಿ ಗುಡ್. ಅಪೋಸಿಟ್ ಲೆಗ್, ಎಡಗಾಲನ್ನು ಉರಿ, ಎಡಗೈ ಈ ತರ ಇಟ್ಕೊಳ್ಳಿ, ಬೆಂಡಾಗಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇವತ್ತು ಎಷ್ಟು ನಿಮಗೆ ಗೊತ್ತಾಯ್ತು? ಈಗ ಸೂರ್ಯ ನಮಸ್ಕಾರ ಅಭ್ಯಾಸ ಆಯ್ತು. ಓಕೆನಾ? ಪ್ರಾರ್ಥನೆಯನ್ನು ಮಾಡ್ಕೊಂಡ ನಂತರ ಫಸ್ಟ್ ಒನ್ ತಾಡಾಸನ. ಓಕೆನಾ? ಸೆಕೆಂಡ್ ಒನ್ ವೃಕ್ಷಾಸನ, ಥರ್ಡ್ ಒನ್ ನಟರಾಜಾಸನ. ಈ ರೀತಿ ನಾವು ಹಂತ ಹಂತವಾಗಿ ನಿಂತು ಮಾಡುವಂತ ಆಸನಗಳನ್ನ ಮಾಡ್ತಾ ಹೋದಂತೆಲ್ಲ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ನೀವುಗಳು ಊಟ ಮಾಡ್ತೀರಿ, ಚೆನ್ನಾಗಿ ಆಹಾರ ಜೀರ್ಣಕ್ರಿಯೆ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಎಕ್ಸರ್ಸೈಸ್, ವಾಕಿಂಗ್, ಯೋಗ ಇವೆಲ್ಲ ಕೂಡ ನಮ್ಮ ಒಳ್ಳೆಯ ಉತ್ತಮ ಆರೋಗ್ಯಕರ ಜೀವನ ಶೈಲಿಯ ಒಂದು ನಮ್ಮ ಜೀವನದ ಒಂದು ಹಂತಗಳು. ಇವುಗಳನ್ನ ನಾವು ಡೈಲಿ ಒಂದಾದ್ರೂ ರೂಢಿ ಮಾಡ್ಕೊಳ್ತಾ ಹೋಗ್ಬೇಕು. ಅಂದಾಗ ಏನಾಗುತ್ತೆ, ನಿಮ್ಮಲ್ಲಿ ಒಳ್ಳೆ ರೀತಿಯಾದಂತಹ ಆರೋಗ್ಯ ಹೆಚ್ಚಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಕೂತ್ಕೊಳ್ಳಿ, ಪ್ರಾಣಾಯಾಮಗಳನ್ನ ಮಾಡಿ ಮುಗಿಸೋಣ. ಈಗ 10 ನಿಮಿಷದಲ್ಲಿ ಮುಗಿಯುತ್ತೆ ಧ್ಯಾನ ಮತ್ತೆ ಪ್ರಾಣಾಯಾಮ. ಓಕೆ, ಆರಾಮ್ಸಿ ಕೂತ್ಕೊಳ್ಳಿ.